ಶ್ರೀಗುರುಭ್ಯೋ ನಮಃ. ಮಹರ್ಷಿಣ ಬಾದರಾಯಣೇನ ಸಂಪ್ರಣೀತಸ್ಯ ಶ್ರೀಮದ್ಭಾಗವತಸ್ಯ ಪ್ರಕರಣರೂಪೇಣ ಅರಣ್ಯಕಾಚಾರ್ಯೇಣ ಸಂಗೃಹೀತಸ್ಯ ಭಾಗವತಸಾರೋದ್ಧಾರಸ್ಯ ಚ ಶ್ರವಣೆ ಸರ್ವೇ ವಯಂ ಯುಜ್ಯಾಮಹೆ. ತತ್ರ ಆತ್ಮಪ್ರಶಂಸಾವರ್ಜನ ಪ್ರಕರಣಂ ಇದಾನೀಂ ಖಲು ಪ್ರಚಲತಿ. ತತ್ರ ಭಗವತಃ ಕಲಾಪಾತ್ರಸ್ಯ ಪೃಥೋಃ ಚಕ್ರವರ್ತಿನಃ ಜನ್ಮಾನಂತರಂ ತಂ ಸೂತಾಃ ಮಾಗಧಾಃ ಬಂದಿನಶ್ಚ ವಿವಿಧೈಃ ಸ್ತೋತ್ರೈಃ ಪ್ರಶಂಸಿತುಂ ಪ್ರಚಕ್ರಮುಃ. ತತ್ರ ತಾನ್ ಸಹ ನಿವಾರಯಾಮಾಸ ಆಹ ಚ, ಹೇ ಸೂತ ಮಾಗಧ ಬಂದಿನ್, ಮಮ ಗುಣಾಃ ಲೋಕೆ ಇದಾನೀಮಪಿ ನ ಸ್ಪಷ್ಟಾಃ, ಅತಃ ಕಿಮರ್ಥಂ ಸರ್ವೈಃ ಭವದ್ಭಿಃ ಏತಾದೃಶ್ಯಃ ವಾಣ್ಯಾಃ ಮಮ ಗುಣಾನ್ ಸ್ತೋತುಂ ಪ್ರಯುಜ್ಯಂತೆ. ಅಸ್ಪಷ್ಟಗುಣಸ್ಯ ಅಪ್ರಸಿದ್ಧಗುಣಸ್ಯ ಮಮ ಸ್ತೋತ್ರೇಣ ಸರ್ವಾಃ ಏತಃ ಗಿರಃ ವ್ಯರ್ಥಾಃ ಭವೇಯುಃ. ಯದಿ ಮಯಾ ಪ್ರಶಂಸ್ಯಾನಿ ಕರ್ಮಾಣಿ ಭವಿಷ್ಯತಿ ಕಾಲೇ ಕ್ರಿಯಂತೆ ತರ್ಹ್ಯೇವ ಏತಾಃ ಪ್ರಶಂಸಾವಾಣ್ಯಃ ಸತ್ಯಾಃ ಭವೇಯುಃ. ಪರಂತು ಅಧುನಾ ಅಹಂ ಏತಾದೃಶೀಂ ಪ್ರಶಂಸಾಂ ನಾರ್ಹಾಮಿ. ಅಪಿ ಚ ಮಯಿ ವರ್ತಮಾನಸ್ಯ ಭಗವತಃ ಹರೇರೇವ ಏತಾಃ ಪ್ರಶಂಸಾಃ ಯೋಗ್ಯಾಃ ಭವಂತಿ. ಯೇ ಶಿಷ್ಟಾಃ ತೇ ಸ್ವಾತ್ಮನಃ ತುಚ್ಛಾನ್ ಗುಣಾನ್ ನೈವ ಪ್ರಶಂಸಂತಿ, ಅನ್ಯೈಃ ಕೃತಾಂ ಪ್ರಶಂಸಾಂ ನ ಸಹಂತೆ ಚ. ಆತ್ಮಪ್ರಶಂಸಾವರ್ಜನ ಅಂತ ಈ ಪ್ರಕರಣ, ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಪೃಥು ಚಕ್ರವರ್ತಿ ಹುಟ್ಟಿದ ಮೇಲೆ, ಆತನಿಗೆ ಪಟ್ಟಾಭಿಷೇಕ ಆದ ಮೇಲೆ ಆತನನ್ನು ವಂದಿ ಮಾಗಧರು ಮೊದಲಾದವರು ಪ್ರಶಂಸಿಸಲಿಕ್ಕೆ ತೊಡಗಿದ್ರು. ಅವನು ಆ ಪ್ರಶಂಸನೆಯನ್ನು ಸಹಿಸಲಿಲ್ಲ. ಮತ್ತೆ ಆ ಪ್ರಶಂಸೆ ಮಾಡಿದವರನ್ನ ಕೇಳಿದ, ನೀವು ಮಾಡಿದ ಪ್ರಶಂಸೆ ನನ್ನ ಗುಣ ಏನು ಇನ್ನೂ ಜಗತ್ತಿಗೆ ಬೆಳಕಿಗೆ ಬಂದಿಲ್ಲದೆ ಇದ್ದಾಗ ವ್ಯರ್ಥ ಆಗ್ತದೆ, ಅದರಿಂದ ಈ ಪ್ರಶಂಸೆಯನ್ನು ನಿಲ್ಲಿಸಿರಿ. ಮತ್ತೆ ನಾನೇನಾದರೂ ಮಹಾಕಾರ್ಯ ಮಾಡಿದರೂ ಕೂಡ ಆ ಪ್ರಶಂಸೆಯೆಲ್ಲ ಸಲ್ಲಬೇಕಾದದ್ದು ನನಗೆ ಮತ್ತು ನನ್ನಂಥವರ ಒಳಗಿರುವಂಥ ಭಗವಂತನಿಗೆ. ಉಳಿದವರಿಗೆ ಈ ಪ್ರಶಂಸೆ ಸಲ್ಲದು ಅಂತ ಅವರನ್ನ ನಿಷೇಧಿಸಿದ ಅನ್ನೋದನ್ನ ನೋಡಿದ್ದೇವೆ. ಈಗ 135ನೇ ಶ್ಲೋಕ ಭಾಗವತ ಸಾರೋದ್ಧಾರದ್ದು. ಭಾಗವತದ 4ನೇ ಸ್ಕಂದದ 15ನೇ ಅಧ್ಯಾಯದ 21ನೇ ಶ್ಲೋಕವನ್ನು ಅವನಿಗೆ ನೋಡಬೇಕಾಗಿದೆ. ಮಹದ್ಗುಣಾನಾತ್ಮನೆ ಕರ್ತುಮಿಚ್ಛನ್ ಕಸ್ತಾವಕೈಃ ಸ್ಥಾವಯತೆ ಸತೋಪಿ ಸವೈ ಭವಿಷ್ಯನ್ನಿತಿ ವಿಪ್ರಲಬ್ಧಃ ಜನಾಪಹಾಸಂ ಕುಮತಿರ್ನವೇದ. ವಾಸ್ತವಿಕವಾಗಿ ರಾಜ ಇಂದ್ರ, ಅಗ್ನಿ, ಯಮ ಮೊದಲಾದ ಈ ಲೋಕಪಾಲಕರೇನಿರ್ತಾರೆ ಅವರಲ್ಲಿರೋ ಗುಣಗಳನ್ನು ತಾನೂ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ಅವರೆಲ್ಲರ ಸನ್ನಿಧಾನ ಅವನಲ್ಲಿರ್ತದೆ, ಹಾಗೆ ಅವನು ಬಯಸಬೇಕು. ಆದರೆ ಯಾವ ಮಹಾಕಾರ್ಯವನ್ನು ಮಾಡದೇ ಇದ್ದಾಗ ಯಾರಾದರೂ ಇಂಥ ಒಂದು ಪ್ರಶಂಸೆಯನ್ನು ಆತನಿಗೆ ಮಾಡಿದರೆ ಆ ಪ್ರಶಂಸೆಯನ್ನು ಅವನು ಹೇಗೆ ಸಹಿಸ್ಕೋತಾನೆ? ವಿವೇಕಿಯಾಗಿದ್ದರೆ, ಸಭ್ಯನಾಗಿದ್ದರೆ ಅದನ್ನು ಹೇಗೆ ಸಹಿಸ್ಕೋತಾನೆ?
ಯಾರಾದರೂ ಆ ರೀತಿಯಾಗಿ ಮುಖಸ್ತುತಿ ಮಾಡಿದರೆ ಅದನ್ನ ಕೇಳಿ ರಾಜ ಉಬ್ಬಿದರೆ ಅವನು ಮೂರ್ಖನಾಗಿ ಬಿಡ್ತಾನೆ. ಜನ ತನ್ನ ಅಪಹಾಸ ಮಾಡುವುದನ್ನ ಅವನಿಗೆ ಗಮನಕ್ಕೆ ಬರೋದಿಲ್ಲ. ಹೀಗೆ ತಾನು ಜನರ ಮುಂದೆ, ಸಮಾಜದ ಮುಂದೆ ಅಪಹಾಸ್ಯಕ್ಕೀಡಾಗುವುದನ್ನ ರಾಜನಾದವನು, ಅಧಿಕಾರಸ್ಥನಾದವನು, ಮತ್ತಾರೇ ವಿದ್ವಾಂಸನಾದವನು ಅದನ್ನು ತಿಳ್ಕೊಳ್ಬೇಕು. ಹೊಗಳಿದ್ರು ಒಂದು ಮಾತ್ರಕ್ಕೆ ಉಬ್ಬಬಾರದು, ಅದನ್ನು ಒಪ್ಪಲಿಲ್ಲ. ವಯಂ ತ್ವವಿದಿತಾಲೋಕೆ ಸೂತ ಅದ್ಯಾಪಿ ವರೀಮಭಿಹಿ ಕರ್ಮಭಿಹಿ ಕಥಮಾತ್ಮಾನಂ ಗಾಯಯಿಷ್ಯಾಮ ಬಾಲವತ್. ಅವ್ರು ಹೇಳಿದಂತ ಸೂತರಿಗೆ, ಇದು 23ನೇ ಶ್ಲೋಕ, ಅಲ್ಲಿ ಭಾಗವತ್ ಸಾರೋದ್ಧಾರದಲ್ಲಿ ಬಂದಿಲ್ಲ, ನಾನು ಅದನ್ನು ಹೇಳಿದೆ ಅಷ್ಟೆ. ಇನ್ನೂ ಕೂಡ ನನ್ನ ಮಹತ್ವ ಏನು ಅಂತ ಈ ಜಗತ್ತಿಗೆ ಗೊತ್ತಾಗಿಲ್ಲ. ಹಾಗಿದ್ದಾಗ ನನ್ನನ್ನು ನಾನು ಹೊಗಳಿಸ್ಕೊಳ್ಳೋದು ಹೇಗೆ? ಬಾಲಕರು, ಅಜ್ಞಾನಿಗಳು ಮಾಡುವಂಥ ಕೆಲಸ ಇದು. ಚಿಕ್ಕ ಮಕ್ಕಳಿಗೆ ತಮ್ಮನ್ನು ಯಾರಾದರೂ ಹೊಗಳಿ ಬಿಟ್ರೆ ಹೊಗಳಿ ಹಿಗ್ಗಿ ಹೀರೆಕಾಯಿ ಆಗಿಬಿಡ್ತಾವ ಆ ಹೊಗಳಿಕೆಯನ್ನು ಕೇಳಿ. ನಾನು ಹಾಗೆ ಮಾಡಿಬಿಟ್ರೆ ಬಾಲಕರಿಗೂ ನನಗೂ ಏನು ವ್ಯತ್ಯಾಸ ಆದಿತ್ತು ಅಂಥೇಳಿ ಅನ್ನೋದನ್ನು ಒಪ್ಪಲಿಲ್ಲ. ಇದೇ ಆತ್ಮ ಪ್ರಶಂಸಾ ವರ್ಜನ ಪ್ರಕರಣದಲ್ಲೇ ನಾರದರು ಹೇಳುವಂಥ ಒಂದು ಶ್ಲೋಕ ಇದೆ. ಅದು 1ನೇ ಸ್ಕಂದದ 5ನೇ ಅಧ್ಯಾಯದ 23ನೇ ಶ್ಲೋಕದ ರೂಪದಲ್ಲಿ ನಮ್ಗೆ ಕಾಣಿಸ್ತದೆ. ಅಹಂ ಪುರಾ ಅತೀತ ಭವೇ ಅಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ ಅಂತ ಶ್ಲೋಕ. ತಾವು ನಾರದರು ಇದನ್ನ ವ್ಯಾಸರ ಎದುರಿಗೆ ಹೇಳ್ಕೊಳ್ಳುವಂಥ ಮಾತಿದು. ಪೂರ್ವ ಜನ್ಮದಲ್ಲಿ ನನ್ನ ಅಹಂಕಾರ ಪ್ರದರ್ಶನ ಮಾಡಿದೆ ಹಿರಿಯರ ಎದುರಿಗೆ, ಆದ್ರಿಂದ ಅವರಿಗೆ ಅವಮಾನ ಮಾಡಿದಂತಾಯ್ತು, ನನಗೆ ಶಾಪ ಬಂದ್ಬಿಡ್ತು. ಅದರಿಂದ ಮುಂದೆ ಆ ಹಿರಿಯರ ಸೇವೆ ಮಾಡಿ ಶಾಪ ಮುಕ್ತನಾಗುವ ಪ್ರಸಂಗ ಬಂತು. ಹಿಂದೆ ನಾನೊಬ್ಬ ಗಂಧರ್ವನಾಗಿದ್ದೆ. ಅಹಂ ಕಶ್ಚಿತ್ ಗಂಧರ್ವೋಭವಂ ತತ್ರ ಕಿಂಚಿತ್ ಮಹದವಜ್ಞಾಯುಕ್ತಶ್ಚ ಅಭವಂ. ಆ ಸಂದರ್ಭದಲ್ಲಿ ಏನೇನೋ ಸ್ವಲ್ಪ ಮಟ್ಟಿಗೆ ಜ್ಞಾನಿಗಳಿಗೆ ಅವಮಾನ ಕೂಡ ಮಾಡಿದೆ. ಅದರಿಂದ ಮುಂದೆ ನಾನು ದಾಸಿಪುತ್ರನಾಗಿ ಹುಟ್ಟಬೇಕಾಯಿತು, ಯಾವುದೋ ಕ್ಷುಲ್ಲಕವಾದ ಜನ್ಮವನ್ನು ತಳೆಯಬೇಕಾಯಿತು. ಆಗ ಕೆಲವರು ಮಳೆಗಾಲದಲ್ಲಿ ಒಂದು ಹಂತದಲ್ಲಿ ಚಾತುರ್ಮಾಸ್ಯ ಮಾಡಿದರು. ಆಗ ನನ್ನ ತಾಯಿ ಅದೇ ಮನೆಯಲ್ಲಿ, ಅವರು ಯಾವ ಮನೆಯಲ್ಲಿ ಚಾತುರ್ಮಾಸ್ಯಕ್ಕಾಗಿ ಆಗಮಿಸಿದ್ರು ಅದೇ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ರು ನನ್ನ ತಾಯಿ. ನಾನು ಕೂಡ ಅವಳ ಮಗನಾಗಿ ಆ ಯೋಗಿಗಳ ಸೇವೆ ಮಾಡಿದೆ. ಮುಂದೆ ಈಗ ಅವರು ಸೇವೆ ಮಾಡಿದ್ದರ ಪರಿಣಾಮವಾಗಿ ನಾನೀಗ ಬ್ರಹ್ಮನ ಮಗನಾಗಿ ಜನಿಸಿದ್ದೇನೆ. ಇದರ ವಿವರ ಎಲ್ಲ 7ನೇ ಸ್ಕಂದದ 16ನೇ ಅಧ್ಯಾಯದ 69ನೇ ಶ್ಲೋಕದಿಂದ ಆರಂಭಿಸಿ ಒಂದು 4-5 ಶ್ಲೋಕಗಳಲ್ಲಿ ಕಾಣಿಸ್ತದೆ. ಅಹಂ ಪುರಾ ಅಭವಂ ಕಶ್ಚಿತ್ ಗಂಧರ್ವ ಉಪಬರ್ಹಣ ನಾಮ್ನಾತೀತೆ ಮಹಾಕಲ್ಪೆ ಗಂಧರ್ವಾಣಂ ಸುಸಮ್ಮತಃ ರೂಪಶೀಲ ಮಾಧುರ್ಯ ಸೌಗಂಧ್ಯ ಪ್ರಿಯದರ್ಶನ ಶ್ರೀಣಾಂ ಪ್ರಿಯತಮೋ ನಿತ್ಯಂ ಮತಃ ತತ್ಪುರ ಲಂಪಟಃ. ಉಪಬರ್ಹಣ ಅಂತ ನನ್ನ ಹೆಸರಾಗಿತ್ತು. ಹಿಂದಿನ ಬ್ರಹ್ಮನ ಸೃಷ್ಟಿಯಲ್ಲಿ ನಾನು ಆ ಹೆಸರಿನ ಗಂಧರ್ವ ಆಗಿದ್ದೆ. ಗಂಧರ್ವ ವಿದ್ಯೆಯಲ್ಲಿ, ಸಂಗೀತದಲ್ಲಿ ನಿಪುಣ ಅಂತ ಎಲ್ಲರೂ ನನ್ನನ್ನು ಗೌರವದಿಂದ ಕಾಣ್ತಾ ಇದ್ರು. ತುಂಬ ಸುಂದರವಾದಂಥ ಶರೀರ, ಕೋಮಲವಾದಂಥ ಶರೀರ, ಮಧುರವಾದಂಥ ಶಾರೀರ, ಅರ್ಥಾತ್ ಕಂಠಧ್ವನಿ, ಸೌಗಂಧ್ಯ, ಸುಗಂಧಯುಕ್ತವಾದಂಥ ಶರೀರ. ಆದ್ದರಿಂದ ನನ್ನ ವ್ಯಕ್ತಿತ್ವ ಅಂತ ಅನ್ನೋದು ಎಲ್ರಿಗೂ ಪ್ರಿಯವಾಗಿತ್ತು. ಸ್ತ್ರೀಯರು ಕೂಡ ಯಾವತ್ತೂ ನನ್ನನ್ನು ತುಂಬ ಪ್ರೀತಿಯಿಂದ, ಮೆಚ್ಚುಗೆಯಿಂದ ಕಾಣ್ತಾ ಇದ್ರು. ಆದ್ದರಿಂದ ನನಗೆ ಮತ್ತೇರುವಂತಾಯಿತು. ನಿತ್ಯಂ ಮತಃ ತತ್ಪುರ ಲಂಪಟಃ. ಮತ್ತಃ ಅಂತ ಕೂಡ ಒಂದು ಪಾಠ ಇದೆ. ಸ್ತ್ರೀಣಾಂ ಮತಃ ಅಂದರೆ ಅವರಿಗೆ ಪ್ರಿಯತಮನಾದವನು, ಮೆಚ್ಚುಗೆಗೆ ಪಾತ್ರನಾದವನು. ಮತ್ತ ಅಂದರೆ ಮದಭರಿತನಾದವನು. ತತ್ಪುರ ಲಂಪಟಃ. ಹೀಗೆಲ್ಲ ಆಗಿದ್ದು ನಾನು ಅವರ ಅಂಗಸಂಗದಲ್ಲಿ ಆಸಕ್ತನಾಗಿ ಬಿಟ್ಟಿದ್ದೆ.
ಆಗ ಒಂದು ಬಾರಿ ದೇವತೆಗಳೊಂದೇನೋ ಕಾರ್ಯಕ್ರಮ ನಡೆಸಿದಾಗ ಭಗವಂತನ ಗುಣಗಾನವನ್ನು ಮಾಡುವುದಕ್ಕಾಗಿ ಗಂಧರ್ವರು ಅಪ್ಸರೆಯರನ್ನೆಲ್ಲ ಕರೆಸಿದರಂತೆ. ಅಲ್ಲಿಗೆ ಪ್ರಜಾಪತಿಗಳು ಪ್ರಾಯ ಚತುರ್ಮುಖ ಬ್ರಹ್ಮ ಕರೆಸಿದ. ಆಗ ನಾನು ಕೂಡ ಅಲ್ಲಿ ಹೋಗಿ ಕೂತ್ಕೊಂಡೆ, ಸ್ತ್ರೀಯರ ಎದುರಿಗೆ ಕೂತ್ಕೊಂಡೆ. ಸ್ತ್ರೀಯರ ಎದುರಿಗೆ ಕೂತ್ಕೊಂಡು ಈ ಗಾನವನ್ನು ಮುಂದುವರಿಸಿದೆ. ಅಗಾಯಂಸ್ತದ್ ವಿದಿತ್ವಾಹಂ ಸ್ತ್ರೀಭಿ ಪರಿವೃತೋ ಗತಃ. ಇವನದೇ ಆದಂಥ ಒಂದು ಸ್ತ್ರೀಯರ ಪರಿವಾರ ಇದ್ದಿರಬೇಕು, ಅವ್ರ ಜೊತೆಗೆ ಅಲ್ಲಿ ಹೋದ. ಜ್ಞಾತ್ವಾ ವಿಶ್ವಸೃಜಸ್ತತ್ತೆ ತನ್ಮೇ ಹೇಲನಂ ಶೇಪು ರೋಜಸ. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಸಭ್ಯತೆಯನ್ನು ಮೀರಿ ಅಲ್ಲಿ ಗಾನ ಮಾಡಿದೆ. ಆಗ ಪ್ರಜಾಪತಿಗಳು ಇದನ್ನೆಲ್ಲ ಗಮನಿಸಿ, ನಾವು ಮಾಡಿದಂಥ ಅಪಚಾರವನ್ನು ಗಮನಿಸಿ ನನಗೆ ಶಾಪ ಕೊಟ್ಬಿಟ್ರು. ಯಾಹಿತ್ವಂ ಶೂದ್ರತಾಮಾಶು ನಷ್ಟಶ್ರೀಹಿ ಕೃತಹೇರಣ. ನಿನ್ನ ಸೌಂದರ್ಯ, ನಿನ್ನ ಸೌಭಾಗ್ಯ ಎಲ್ಲ ಹಾಳಾಗಿ ಹೋಗಲಿ, ಯಾವುದೋ ಶೂದ್ರ ಯೋನಿಯಲ್ಲಿ ಜನ್ಮ ತಾಳು ಅಂತ ನನ್ನ ಶಪಿಸಿಬಿಟ್ರು. ಆವಾಗ ನಾನು ದಾಸಿಯ ಮಗನಾಗಿ ಜನಿಸಿದೆ. ಮುಂದೆ ಈ ಬ್ರಹ್ಮವಾದಿಗಳಾದಂಥ ಬ್ರಾಹ್ಮಣರ ಸೇವಾ ಮಾಡಿ ಮತ್ತೀಗ ಚತುರ್ಮುಖ ಬ್ರಹ್ಮನ ಮಗನಾಗಿ ಹುಟ್ಟಿದ್ದೇನೆ ಅಂತ ಒಂದು ನೆನಪು ಮಾಡಿಕೊಂಡೆ. ಹಿರಿಯರಿಗೆ ಅಪಚಾರ ಮಾಡುವುದು ಇದು ಬಹಳ ಕ್ಷುದ್ರವಾದದ್ದು. ಇದೆಲ್ಲ ಇಲ್ಲಿ ಗೊತ್ತಾಗ್ತದೆ. ಹಿರಿಯರಿಗೆ ಅಪಚಾರ ಮಾಡಿದ್ದಂತ ಅಂತ ಕೆಟ್ಟ ಜನ್ಮ ಬಂದಿತ್ತು ನನಗೆ, ಆದರೆ ಮತ್ತೆ ಅವರ ಸೇವಾ ಮಾಡಿಯೇ ಮತ್ತೆ ಉತ್ತಮ ಜನ್ಮವೂ ಬಂತು. ಏನು ವಿಷಯ ವಾಸ್ತವಿಕವಾಗಿ ಆಗಿದ್ದು? ಅವನಿಂದ ಅಪಚಾರ ಏನಾಗಿತ್ತು ಮೊದಲು ಅಂದರೆ, ಹಿರಿಯರ ಮುಂದೆ ಆ ಸ್ತ್ರೀಯರ ಜೊತೆಗೂಡಿ ಹಾಡಿದ್ದೇ ಒಂದು ಅಪಚಾರ ಆಗಿತ್ತ ಹೇಗೆ? ಸ್ತ್ರೀಯರ ಜೊತೆಗೆ ಭಗವಂತನ ಕುರಿತು ಧ್ಯಾನ ಮಾಡಿದರೆ ಸ್ತ್ರೀಯರ ಜೊತೆಗಿದ್ದಾರಷ್ಟೇ. ಮಾಡಿದ ಧ್ಯಾನ ಎಲ್ಲ ಭಗವಂತಂದಾಯ್ತಲ್ಲ, ಮಾಡಿದ ಸ್ತೋತ್ರ ಎಲ್ಲ ಭಗವಂತಂದಾಯ್ತು, ಗಾಯನ ಎಲ್ಲ ಭಗವಂತಂದಾಯ್ತು. ಅದು ಯಾಕೆ ತಪ್ಪಾಗ್ತದೆ? ಆ ಹಾಡು ಯಾಕೆ ಅದು ಸಭ್ಯತೆ ಎಲ್ಲೆಯನ್ನು ಮೀರಿತು? ಪ್ರಜಾಪತಿಗಳು ಯಾಕೆ ಆ ಥರ ಶಾಪ ಕೊಟ್ಟರು? ಅರ್ಥಾತ್ ಚತುರ್ಮುಖ ಮೊದಲಾದವರು ಆ ಥರ ಶಾಪ ಯಾಕೆ ಕೊಟ್ಟರು? ಅಲ್ಲಿ ಹೀಗೆ ಪುರಾಣಿಕಾಚಾರ್ಯರು ಹೇಳ್ತಾರೆ. ಅದನ್ನೆಲ್ಲ ಸತ್ಯಧರ್ಮ ಸ್ವಾಮಿಗಳು ಮೊದಲಾದವರು ವ್ಯಾಖ್ಯಾನದಿಂದ ಅವರು ಸ್ವೀಕರಿಸಿದಂತೆ ಕಾಣಿಸ್ತದೆ. ಅವನು ಕೇವಲ ಭಗವಂತನ ಗುಣಗಾನವನ್ನು ಮಾಡುವಂಥ ಹಾಡುಗಳನ್ನು ಹಾಡಲಿಲ್ಲ. ಅವನ ಮೂಲ ಸ್ವಭಾವ ಹೇಗಿತ್ತಂದ್ರೆ, ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಮತ್ತಃ ಅಥವಾ ಮತಃ ತತ್ಪುರ ಲಂಪಟಃ ಸ್ತ್ರೀಭಿ ಪರಿವೃತಃ ಅಗಾಯಂ. ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನ ಅದಕ್ಕೆ ಹೀಗೆ ಹೇಳ್ತದಂತೆ. ತತ್ಪುರ ಲಂಪಟಃ, ಪುರ ಅಂದರೆ ಶರೀರ, ಸ್ತ್ರೀಯರ ಅಂಗಾಂಗಗಳು. ತಾಸಾಂ ಪುರಾಣಿ ಅಂಗಾನಿ ತೇಷು ಲಂಪಟಃ ತದ್ ಆಲಿಂಗನಾದ್ಯಾಸಕ್ತ ಮನಃ ಅಂತ. ಪುರಂ ಪುರಿ ಶರೀರೇತಿ ಚ ವಿಶ್ವ ಕೋಶವನ್ನು ಉದ್ಧಾರಣೆ ಮಾಡಿದ್ದಾರೆ. ಆ ಸ್ತ್ರೀಯರ ಪುರ ಅಂದರೆ ಅವರ ಶರೀರ, ಅವರ ಅಂಗಾಂಗಗಳು. ಅದರಲ್ಲಿ ಇವನು ಲಂಪಟನಾಗಿದ್ದ, ಆಲಿಂಗನ ಮಾಡ್ಕೊಳ್ತಿದ್ದ ಮತ್ತು ಮುಂದುವರೆದಿದ್ದಿರಬಹುದು. ಮತ್ತು ಆಲಿಂಗನಾದಿಗಳಲ್ಲಿ ಆಸಕ್ತ ಅಂದರೆ ಅವರನ್ನು ಇವನು ಪ್ರಶಂಸೆ ಮಾಡುವುದು, ಇವನನ್ನು ಅವರು ಪ್ರಶಂಸೆ ಮಾಡುವುದು, ಕಂಠ ಮಾಧುರ್ಯ, ಶರೀರದ ಸೌಂದರ್ಯ ಇತ್ಯಾದಿಗಳನ್ನು ಪ್ರಶಂಸೆ ಮಾಡುವುದು, ಇದನ್ನೆಲ್ಲ ಮಾಡ್ತಾ ಇದ್ದ. ಮಾಡಿದ್ದು ಭಗವಂತನ ಭಜನೆ ಹೌದು, ಭಗವಂತನ ಕುರಿತೇ ಹಾಡು ಹಾಡಿದ್ದ. ಬೇರೆ ಯಾರ್ದೋ ಬೇರೆ ಯಾರ್ದೋ ಲೀಲೆಗಳನ್ನು ಮತ್ತೆ ಯಾರ್ದೋ ಪ್ರಣಯ ಕಥೆಯನ್ನು ಅವನೇನು ಹಾಡಿದ್ದಲ್ಲ. ಆದರೆ ಪ್ರಾಯ ಆ ಚತುರ್ಮುಖ ಬ್ರಹ್ಮ ಮೊದಲಾದ ಪ್ರಜಾಪತಿಗಳ ಎದುರಿಗೆ ಕೂತು ಈ ಸಂಗೀತ ಕಚೇರಿ ಮಾಡಿದಾಗ ಕೂಡ ಭಗವಂತನ ಹಾಡು ಬಾಯಿಂದ ಬರ್ತಾ ಇದ್ದಾಗ ಕೂಡ ಅವನ ಮನಸ್ಸು ತನ್ನ ಆ ಪರಿವಾರದ ಸ್ತ್ರೀಯರು ಅವರು ತನಗೆ ಮಾಡುವ ಪ್ರಶಂಸೆ, ಇವನು ಅವರಿಗೆ ಮಾಡುವಂಥ ಪ್ರಶಂಸೆ, ಹಾಡುವಾಗ ಅಹೋ ರೂಪಂ ಅಂತ ಅವರು ಇವನನ್ನು ಪ್ರಶಂಸೆ ಮಾಡುವುದು, ಅಹೋ ಧ್ವನಿ ಅಂತ ಇವರು ಅವನನ್ನು ಪ್ರಶಂಸೆ ಮಾಡುವುದು, ಇಂಥದ್ರಲ್ಲೆಲ್ಲ ಅವನು ಆಸಕ್ತನಾಗಿ ಬಿಟ್ಟಿದ್ದ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಸದಾ ವಿಷ್ಣುರ ಸ್ಮರಣಾತ್ ತ್ರೈವಿದ್ಯೋ ನಾಪ್ನುಯಾತ್ ಪರಂ ಕ್ರಮೇಣ ಮುಚ್ಯತೆ ವಿಷ್ಣು ಕರ್ಮಾಣ್ಯಂತೆ ಸಮರ್ಪಯನ್. ಮಾಡ್ತಿರುವುದು
ನಮ್ಮ ದೇಹ, ನಮ್ಮ ಕೈ, ಕಣ್ಣು ಇತ್ಯಾದಿಗಳು ಭಗವಂತನ ಪೂಜಾ ಇರಬಹುದು. ನಾವು ನಮ್ಮ ಮುಖದಿಂದ ಭಗವಂತನ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಇರಬಹುದು, ಕೈಯಿಂದ ಭಗವಂತನ ಪೂಜಾ ಮಾಡ್ತಾ ಇರಬಹುದು. ಆದರೆ ಆ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ ಇಲ್ಲದೆ ಹೋದರೆ ಮತ್ತು ಸುತ್ತಮುತ್ತಲಿದ್ದಂಥವರು ಬೇರೆ ಯಾರ್ದೋ ಮೇಲೆ ನಮ್ಮ ಗಮನ ಇದ್ರೆ ಆಗ ತ್ರೈವಿಧ್ಯ ನಾಪ್ನುಯಾತ್ ಪರಂ. ಅಂಥ ತ್ರೈವಿಧ್ಯ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಈ ಶರೀರದಲ್ಲೇ ಆಸಕ್ತನಾದವನು ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಒಟ್ಟಾರೆ ಈ ಜಗತ್ತಿನ ಲಾಭಗಳು, ಜಗತ್ತಿನ ಸೌಂದರ್ಯ ಇದರಲ್ಲೇ ಮಗ್ನನಾದವನು. ಅದು ಜಗತ್ತು ಅಂದ್ರೆ ಸ್ತ್ರೀಯರು ಸೇರಿರಬಹುದು, ಗಂಡಸರು ಸೇರಿರಬಹುದು. ಒಟ್ಟು ಭಗವಂತನನ್ನ ಅಪ್ರಾಕೃತ ಸ್ವರೂಪನಾದ ಭಗವಂತನ ಸ್ವರೂಪದಲ್ಲಿ ಮನಸ್ಸು ನಿಲ್ಲದೆ ತ್ರಿಗುಣಗಳಿಂದ ತುಂಬಿದ ಜಗತ್ತಿನಲ್ಲಿ ಇವನು ಮನಸ್ಸು ಹರಿತಾ ಇದ್ರೆ ಅವನು ಆ ಭಗವಂತನನ್ನ ಆ ಪೂಜಾ ಸಂದರ್ಭದಲ್ಲಿ ತಲುಪೋದಿಲ್ಲ. ಕ್ರಮೇಣ ಮುಚ್ಯತೆ ವಿಷ್ಣು ಕರ್ಮಾಣ್ಯಂತೆ ಸಮರ್ಪಯನ್. ಆದರೆ ಅಂಥವನು ಆವಾಗ ಮಾಡಿದ ಕರ್ಮ, ಮುಂದೆ ಯಾವಾಗೋ ಮಾಡುವ ಕರ್ಮ, ಇದೆಲ್ಲವೂ ಕೂಡ ಭಕ್ತಿ ಭರಿತವಾಗಿ ಮಾಡಿಲ್ಲದೆ ಇರಬಹುದು, ಏಕಾಗ್ರಚಿತ್ತನಾಗಿ ಮಾಡಿಲ್ಲದೆ ಇರಬಹುದು. ಆತ ಮಾಡಿದ ಕರ್ಮ ಆ ಸಂದರ್ಭದಲ್ಲಿ ಪೆಂಡಿಂಗ್ ಉಳಿತದೆ. ಇದನ್ನು ನಾವು ವ್ಯಾಖ್ಯಾನ ಮಾಡುವುದಾದ್ರೆ ಕ್ರಮವಾಗಿ ಈ ಎಲ್ಲಾ ಕರ್ಮಗಳನ್ನು, ಹಿಂದೆ ಮಾಡಿದ ಕರ್ಮ, ಈಗ ಮಾಡುವ ಕರ್ಮ, ಇವೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅವನು ಮುಂದೆ ಭಗವಂತನ ಸ್ಥಾನವನ್ನು ತಲುಪ್ತಾನೆ. ಮತ್ತೊಂದು ಕಡೆ ಹೇಳ್ತಾರೆ ಆಚಾರ್ಯರು, ಪದ್ಮಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಕದಾಚಿತ್ ಸಾತ್ವಿಕಾ ಕುರ್ಯು ಕರ್ಮ ರಾಜಸ ತಾಮಸಂ. ಸಾತ್ವಿಕರು ಕೂಡ ರಾಜಸವಾದಂಥ ಮತ್ತೆ ತಾಮಸವಾದಂಥ ಕರ್ಮಗಳನ್ನು ಮಾಡಿಬಿಡ್ತಾರೆ. ಅದು ಅವರ ಒಟ್ಟಾರೆ ಸಾಧನದ ಜೀವನದಲ್ಲಿ ಹಿನ್ನಡೆಗೆ ಕಾರಣ ಆಗ್ತದೆ. ನಾರದರಿಗೂ ಆಗಿದ್ದ ಹಾಗೆ. ಅವರೇನು ಅಶ್ಲೀಲ ಅರ್ಥವುಳ್ಳಂಥ, ಅಶ್ಲೀಲ ಪದವುಳ್ಳಂಥ ಹಾಡನ್ನು ಹಾಡಿರಲಿಲ್ಲ. ಆಗಿದ್ದು ಭಗವಂತನ ಸ್ತೋತ್ರವೇ. ಆದರೆ ಆ ಸಂದರ್ಭದಲ್ಲಿ ಆ ಹಾಡುಗಾರರ ತಂಡ, ಸ್ತ್ರೀಯರು ಪುರುಷರು ಪರಸ್ಪರ ಹುರಿದುಂಬಿಸುವುದು, ಅವರನ್ನು ಇವರು ಪ್ರಶಂಸಿಸುವುದು, ಇದರಲ್ಲೇ ಮಗ್ನರಾಗಿದ್ರು. ಅವರು ಸಭ್ಯತೆಯಲ್ಲಿಯನ್ನ ಮೀರಿದ್ರು. ನೋಡುವವರಿಗೆ ಅದು ಗೊತ್ತಾಗ್ತದೆ. ಮನಸ್ಸು ಇವ್ರದು ಭಗವಂತನಲ್ಲಿ ನೆಟ್ಟಿದೆಯೋ, ತಮ್ಮಲ್ಲೇ ಪರಸ್ಪರ ನೆಟ್ಟಿದೆಯೋ ಅಂತನ್ನುವುದು ನೋಡಿದವ್ರಿಗೆ ಗೊತ್ತಾಗ್ತದೆ. ಅದರಲ್ಲೂ ಪ್ರಜಾಪತಿಗಳಂತಹ ಶ್ರೇಷ್ಠರಿದ್ದಾಗ ಅವರಿಗೆ ಅದು ಗೊತ್ತಾಗ್ತದೆ. ಹೀಗೆ ಪರಸ್ಪರ ಆತ್ಮ ಪ್ರಶಂಸೆ ಮಾಡಿದ್ದರಿಂದ ಅದು ಭಜನೆ ಆಗಲಿಲ್ಲ. ಅದೇ ಅಶ್ಲೀಲವಾದ ಹಾಡಿನಂತಾಗಿತ್ತು, ಅದೇ ಅಪಚಾರ ಆಗಿತ್ತು. ಈ ಉಪಬ್ರಹ್ಮಣ ಗಂಧರ್ವ, ಉಪಬರ್ಹಣ ಅನ್ನುವಂಥ ಗಂಧರ್ವ ಈ ರೀತಿಯಾಗಿ ಆತ್ಮ ಪ್ರಶಂಸೆಗೆ ಮನಸ್ಸು ಕೊಟ್ಟನಲ್ಲ, ಆತ್ಮ ಪ್ರಶಂಸೆಗೆ ಮನಸ್ಸೋತ್ನಲ್ಲ ಅವನು. ಆದ್ರಿಂದ ಅವನು ಪತನಕ್ಕೆ ಗುರಿಯಾಗಬೇಕಾಯಿತು. ಆತ್ಮ ಪ್ರಶಂಸಾ ವರ್ಜನ ಪ್ರಕರಣದಲ್ಲಿ ಇದನ್ನು ಸೇರಿಸಿದ್ದು ತುಂಬಾ ಅದ್ಭುತವೇ ಆಗಿದೆ. ಯಾರೋ ನಾರದರಿಗೆ ಹೇಳಿದ ಪ್ರಕರಣ, ಪೃಥ್ವಿರಾಜನಿಗೆ ಸಂಬಂಧಪಟ್ಟ ಪ್ರಕರಣ ಅಂತ ನಾವು ಸುಮ್ಮನೆ ಇರಬಾರ್ದು. ಮಾಡ್ತಿರುವುದು ನಾವು ಕೂಡ ದೇವರ ಪೂಜೆ, ಪಾಠ, ಪ್ರವಚನ, ಲೇಖನ, ಹೀಗೆ ಶ್ರವಣ ಮನನ ಇತ್ಯಾದಿಗಳಲ್ಲಿ ತೊಡಗಿದ್ದೇವೆ ಅಂತ ನಾವು ಅನ್ಕೊಂಡಿರ್ತೇವೆ. ಆ ಸಂದರ್ಭದಲ್ಲಿ ನಾವು ಮಾಡುವ ಶ್ರವಣ ಮನನಾದಿಗಳಿಂದ ಭಗವಂತನನ್ನು ಮೆಚ್ಚಿಸಬೇಕು ಅಂತ ನಮ್ಮ ಆಲೋಚನೆ ಎಷ್ಟಿರ್ತದೆ ಅನ್ನುವುದರ ಮೇಲೆ ನಮ್ಮ ಸಾಧನೆಯ ಔನ್ನತ್ಯ ಗೊತ್ತಾಗ್ತದೆ. ನಾವು ಮಾಡುವ ಈ ಕೆಲಸಗಳಿಂದಲೂ ಕೂಡ ನಮ್ಮ ಸುತ್ತಮುತ್ತಲಿರುವಂಥ ಜನರನ್ನು ಮೆಚ್ಚಿಸುವುದು, ಅವರಿಂದ ಪ್ರಶಂಸೆಯನ್ನು ಸ್ವೀಕಾರ ಮಾಡಿ ನಾವು ಉಬ್ಬುವುದು, ಮತ್ತೆ ನಾವು ಅವರನ್ನು ಪ್ರಶಂಸಿಸುವುದು, ಇವೆಲ್ಲ ಪರಸ್ಪರ ನಡೀತಾ ಇರ್ತದೆ. ನಮ್ಮೊಳಗೂ ಇಂಥ ಒಬ್ಬ ನಾರದ ಇರ್ತಾನೆ. ಯಾವತ್ತೂ ಅಂಥ ಒಂದು ಪ್ರಶಂಸೆಗೆ ಮನಸೋಲುವಂಥವನು. ಈ ಉಪಬರಹಣನಿಗೆ ಹೇಗೊಂದು ಗುಂಪಿತ್ತು, ಹಾಗೂ ನಮಗೂ ಒಂದು ಗುಂಪಿರ್ತದೆ. ಮನುಷ್ಯ ಇಂಥ ಗುಂಪಿನಲ್ಲಿ ಸಿಲುಕಿ, ಅವರು ಸ್ತ್ರೀಯರಿರಬಹುದು, ಸುತ್ತಮುತ್ತಲಿರಬಹುದು, ಪುರುಷರೇ ಇರಬಹುದು, ಯಾರಿಂದಾದರೂ ಪ್ರಶಂಸೆಯನ್ನ ನಾವು ನಿರೀಕ್ಷಿಸಿದರೆ, ನಾವು ಅವರನ್ನು ಪ್ರಶಂಸೆ ಮಾಡ್ತಾ ಹೋದರೆ, ಭಗವಂತನನ್ನು ಆ ಕ್ಷಣದಲ್ಲಿ ಮರೆತರೆ ಅದು ಪತನಕ್ಕೆ ಕಾರಣ ಆಗ್ತದೆ. ವಿಶೇಷತಃ ಸ್ತ್ರೀಯರ ವಿಷಯದಲ್ಲಿ ಮನುಷ್ಯ ಜಾಗರೂಕನಾಗಿಲ್ಲದೆ ಹೋದರೆ, ಸ್ತ್ರೀಯರು ಪುರುಷರ ವಿಷಯದಲ್ಲಿ ಜಾಗರೂಕರಾಗಿಲ್ಲದೆ ಹೋದರೆ, ಅವರು ಸಾತ್ವಿಕರಾಗಿದ್ರೂ ಕೂಡ
ಇಂಥದ್ದೇನಾದರೂ ರಾಜಸ ತಾಮಸ ಕರ್ಮವನ್ನು ಕೆಲವು ಬಾರಿ ಮಾಡುವಂಥ ಪ್ರಸಂಗ ತಂದುಕೊಂಡು ಬಿಟ್ರೆ ನಿಶ್ಚಯವಾಗಿಯೂ ಆ ಸಾಧನೆಗೆ ಹಿನ್ನಡೆ ಆಗಿಬಿಡ್ತದೆ. ಎಲ್ಲವೂ ಅವರ ಅಕೌಂಟ್ ಎಲ್ಲವೂ ಕೂಡ ಫ್ರೀಸ್ ಆಗಿಬಿಡ್ತದೆ. ನಮ್ಮ ಅಕೌಂಟಿನಲ್ಲಿ ಬೇಕಾಷ್ಟು ದುಡ್ಡು ಇರಬಹುದು. ಬ್ಯಾಂಕಿನವರು ನಮ್ಮ ಹಿನ್ನೆಲೆಯನ್ನು, ನಾವು ಮಾಡುವ ಕೆಲಸಗಳನ್ನು ಗಮನಿಸಿ ಬ್ಯಾಂಕಿನವರು ಅಥವಾ ಸರ್ಕಾರದವರು ನಮ್ಮ ಅಕೌಂಟನ್ನು ಫ್ರೀಸ್ ಮಾಡುವಂಥ, ನಮಗೆ ಬೇರೆ ಯಾರಿಗೂ ಸಿಗದಂತೆ, ನಮಗೂ ಆ ದುಡ್ಡು ಸಿಗದಂತೆ ಅದನ್ನು ವಶಪಡಿಸಿಕೊಳ್ಳುವಂಥ ಅಧಿಕಾರ ಹೊಂದಿರ್ತಾರೆ. ಹಾಗೆ ನಾವು ಮಾಡುವಂಥ ಸಾಧನೆಗಳೆಲ್ಲ ಭಗವಂತನನ್ನು ಮೆಚ್ಚಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತಲಿನವರನ್ನು ಮೆಚ್ಚಿಸುವುದರಲ್ಲೇ ಮಗ್ನರಾಗಿಬಿಟ್ರೆ, ಅವ್ರು ಮಾಡುವ ಪ್ರಶಂಸೆಗೆ ನಾವು ಬಲಿಯಾಗಿಬಿಟ್ರೆ, ನಾವು ಹೀಗೆ ಮಹಾಪತನವನ್ನು ಕಾಣಬೇಕಾಗ್ತದೆ. ಅವನನ್ನು ಆರೂಢ ಪತಿತ ಅಂತ ಕರೀತಾರೆ. ಇದನ್ನೆಲ್ಲ ನಾವು ಪ್ರವಚನ ಹೇಳುವವರು ಕೂಡ ಕಲಿಬೇಕು. ನಾರದರು ಉಪಬರಹಣ ತನ್ನ ತಂಡದ ಜೊತೆಗೆ ಮಾಡುವ ಸಂಗೀತವನ್ನು ಪ್ರಜಾಪತಿಗಳು ಕೇಳ್ತಾ ಇದ್ರು. ನಮ್ಮದನ್ನ ಯಾರು ಕೇಳ್ತಾರೆ ಅಂದರೆ, ನಮ್ಮ ಶರೀರ ಏನು ಮಾಡ್ತಿದೆ, ನಮ್ಮ ಮನಸ್ಸು ಏನು ಮಾಡ್ತಿದೆ, ಯಾರ ಪ್ರೀತಿಗಾಗಿ ಇದು ಹಂಬಲಿಸ್ತಾ ಇದೆ, ಯಾರ ಮೆಚ್ಚುಗೆಗಾಗಿ ಇದು ಹಂಬಲಿಸ್ತಾ ಇದೆ ಅನ್ನೋದನ್ನೆಲ್ಲ ನಮ್ಮ ಒಳಗಿರೋರು ನೋಡ್ತಿರ್ತಾರಂತೆ. ಹೇಳ್ತದೆ ಮಹಾಭಾರತ. ಆದಿತ್ಯ ಚಂದ್ರ ವನದಾನಿಲೌಚ ದೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ. ಏನೋ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಅದು ಸಮಾಜದ ಕೆಲಸ ಇರ್ಬೋದು, ರಾಷ್ಟ್ರದ ಕೆಲಸ ಇರ್ಬೋದು, ನಾರದನಂತೆ ಸಂಗೀತದ ಕಾರ್ಯ ಇರ್ಬೋದು, ಪಾಠ ಪ್ರವಚನ ಮೊದಲಾದಂತಹ ಕಾರ್ಯಗಳು, ನಾವು ಮಾಡುವಂಥ ಕಾರ್ಯಗಳಿರ್ಬೋದು. ಇದೆಲ್ಲವನ್ನೂ ಕೂಡ ನಾವು ಹಗಲಿನಲ್ಲಿ ಮಾಡ್ತಾ ಇದ್ದರೆ ಸೂರ್ಯ ನೋಡ್ತಾನೆ, ರಾತ್ರಿಯಲ್ಲಾದರೆ ಚಂದ್ರ ಅಗ್ನಿಗಳು ನೋಡ್ತಾರೆ. ಆದಿತ್ಯ ಚಂದ್ರವು ಅನಲ ಅಂದರೆ ವಾಯು, ರಾತ್ರಿ ಕೂಡ ವಾಯು ಇದ್ದೇ ಇರ್ತಾನೆ. ಅನಿಲ ಅಂದರೆ ವಾಯು, ಅನಲ ಅಂದರೆ ಬೆಂಕಿ, ಅವ್ರು ನೋಡ್ತಾರೆ. ರಾತ್ರಿ ಯಾರಿರ್ತಾರೋ ಅವ್ರು ರಾತ್ರಿ ನೋಡ್ತಾರೆ, ಹಗಲು ಯಾರಿರ್ತಾರೋ ಹಗಲು ನೋಡ್ತಾರೆ. ಸೂರ್ಯ ಹಗಲಿನಲ್ಲಿ ನೋಡ್ತಾನೆ, ಬೆಂಕಿ ಮತ್ತು ಚಂದ್ರ, ಅನಿಲ ಇವರೆಲ್ಲವೂ ಕೂಡ ರಾತ್ರಿ ನೋಡ್ತಾರೆ. ಅನಿಲ ಹಗಲು ನೋಡ್ತಾನೆ, ರಾತ್ರಿಯೂ ನೋಡ್ತಾನೆ. ದೌಹು ಭೂಮಿ ಆಪಹ ಹೃದಯಂ ಯಮಶ್ಚ. ಎಲ್ಲಿ ಹೋದ್ರೂ ಭೂಮಿಯನ್ನಂತೂ ನಾವೇನು ಬಿಟ್ಟು ಹೋಗುವಂತಿಲ್ಲಲ್ಲ. ಭೂಮಿಯ ಮೇಲೆ ನಾವು ಮಾಡುವ ಇಂಥ ಅವಿವೇಕದ ಕಾರ್ಯಗಳು, ಭಗವಂತನ ಪೂಜಾ ರೂಪವಾದ ಕಾರ್ಯಗಳು ಇಲ್ಲೇ ನಡಿಬೇಕು. ಇನ್ಯಾರ್ದೋ ಮೆಚ್ಚುಗಾಗಿ ಹಂಬಲಿಸುವಂಥ ಕ್ಷುದ್ರತನಗಳು ಇದೇ ಭೂಮಿ ಮೇಲೆ ನಡಿಬೇಕು. ಕೆಳಗೆ ಭೂಮಿ ಇದೆ, ಮೇಲೆ ಬಾನಿದೆ, ಇವರಿಬ್ರು ನೋಡ್ತಾರೆ. ದೇವ್ರ ಭೂಮಿ ಆಪಹ ನೀರು. ಸಂಧ್ಯಾವಂದನಿಗೆ ದೇವ್ರ ಪೂಜೆಗೆ ಅಂತ ಕೂತಿರ್ತೀವಿ, ಕೈಯಲ್ಲಿ ನೀರು ಇರ್ತದೆ, ಆ ನೀರು ನೋಡ್ತದೆ. ಅದನ್ನ ಜಲಾಭಿಮಾನಿ ದೇವತೆಗಳು ನೋಡ್ತಾರೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲರೂ ಕೂಡ ಜಲಾಭಿಮಾನಿ ದೇವತೆಗಳೇ. ಬ್ರಹ್ಮವಾಯುಚ ತದ್ಭಾರ್ಯೆ ವೀಂದ್ರಶೇಷೌಚ ತತ್ಸ್ರಿಯೋ ಶಿವಸ್ತದ್ದೈತಾ ಶರ್ವ ಕಾಮೌ ತದ್ದೈತಾದಯ ಸರ್ವೇ ಸುರಾಹ ಕ್ರಮೇಣೈವಂ ವಿಷ್ಣೋರ್ಜಾತಾ ಅಭಾಖ್ಯಕಾ ಅಂತ ಐತ್ರೇಯ ಉಪನಿಷತ್ ಭಾಷ್ಯ ಹೇಳ್ತದೆ. ಆಪ ಐತಿ ಆಪ ಐತಿ, ಎಲ್ಲರೂ ಕೂಡ ಇವರು ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ಯಾರು ಅಂದರೆ ಭಾರತೀ ಸರಸ್ವತಿ ಸಮೇತರಾದ ಮುಖ್ಯ ಪ್ರಾಣ ಮತ್ತು ಚತುರ್ಮುಖರು. ವೀಂದ್ರ ಶೇಷೌಚಿತ ಸ್ತ್ರೀಯವು ಗರುಡ ಮತ್ತು ಶೇಷರು ಅವರ ಪತ್ನಿಯರು. ಶಿವ ತದ್ದೈತ ಶಿವಪಾರ್ವತಿಯವರು. ಶಕ್ರಕಾಮವು ಮನ್ಮಥ ಮತ್ತು ಇಂದ್ರ ಅವರು ಸಪತ್ನಿಕರಾಗಿ ನೋಡ್ತಿದ್ದಾರೆ. ಸರ್ವೇ ಸುರಾಹ ಇವರೆಲ್ಲ ದೇವತೆಗಳು ಕೂಡ ನಮ್ಮ ಒಳಗಿದ್ದು ಈ ಕಾರ್ಯಗಳನ್ನ ಗಮನಿಸ್ತಾನೆ ಇರ್ತಾರೆ, ಅವರು ಅದನ್ನು ನೋಡ್ತಾನೆ ಇರ್ತಾರೆ. ಆದ್ರಿಂದ ಆಪಹ ಅಂದ್ರೆ ಜಲಾಭಿಮಾನಿ ದೇವತೆಗಳು ಹೌದು. ಆಪಹ ಅಂದ್ರೆ ವೇದಗಳು ಶಾಸ್ತ್ರಗಳು ಅಂತ ಅರ್ಥ ಇದೆ. ಆಪೀಯಂತೆಯೇ ಇತಿ ಆಪಹ ವೇದವಾಚ ಸುರೈಃ ಪೇಯಾ ಭೋಗ್ಯತ್ವಾದ್ ಆಪೀರಿತಾ ಅಂತ ಛಾಂದೋಗ್ಯ ಭಾಷೆ ಹೇಳ್ತದೆ. ನಾವು ಯಾವ ಶಾಸ್ತ್ರವನ್ನು ನಮ್ಮ ಎದುರಿಗೆ ಇಟ್ಕೊಂಡು ಕೂತಿದ್ದೇವೋ ಅದರಿಂದ ಭಗವಂತನನ್ನು ಮೆಚ್ಚಿಸುವುದು ಬಿಟ್ಟು ಬೇರೆ ಯಾರ್ದೋ ಮೆಚ್ಚುಗೆಗಾಗಿ ಪಾಠ ಪ್ರವಚನಾದಿಗಳನ್ನು ಮಾಡಿಬಿಡ್ತೇವ, ಅದರಿಂದ ಮೈಮರಿತೇವ. ಆ ಆತ್ಮ ಅವ್ರು ಮಾಡುವ ಪ್ರಶಂಸೆಯನ್ನು ಕೇಳಿ ಅದನ್ನು ಆಸ್ವಾದನೆ ಮಾಡಲಿಕ್ಕೆ ತೊಡಗಿಬಿಡ್ತೇವ. ಆ ಶಾಸ್ತ್ರದ ಅಭಿಮಾನಿ ದೇವತೆಗಳೇ ಅದನ್ನು ನೋಡ್ತಾರೆ. ಹೃದಯದ ಅಂತರ್ಯಾಮಿಯಾಗಿ ಹೃದಯ ಅಯತೆ ಇತಿ ಹೃದಯ ಅಂತ ಭಗವಂತನನ್ನು ಹೇಳ್ತದೆ ಉಪನಿಷತ್ ಭಾಷ್ಯ. ಆ ಹೃದಯ ಶಬ್ದವಾಚ್ಯನಾದ ಭಗವಂತನೇ ಅದನ್ನೆಲ್ಲವನ್ನು ನೋಡ್ತಾನೆ. ಯಮ ಹಗಲೂ ರಾತ್ರಿ ಅವನಿಗೆ ವಿಶ್ರಾಂತಿ ಅನ್ನುವುದೇ ಇಲ್ಲ. ನಾಳೆ ನಾವು ಸತ್ತ ಮೇಲೆ
ನಮ್ಮ ಪಾಪ ಪುಣ್ಯಗಳನ್ನು ಅಳೆದು ನೋಡಬೇಕಾದಂಥ ಜವಾಬ್ದಾರಿ ಇದ್ದವನು, ಅವನು ನೋಡ್ತಾನೆ. ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ, ಹಗಲಿನ ಅಭಿಮಾನಿ ದೇವತೆ, ರಾತ್ರಿ ಅಭಿಮಾನಿ ದೇವತೆಗಳು. ಉಭೇಚ ಸಂಧ್ಯೆ, ಎರಡು ಸಂಧ್ಯಾ, ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯೆಗಳ ಅಭಿಮಾನಿ ದೇವತೆಗಳು, ಇವರೆಲ್ಲ ಇದನ್ನು ನೋಡ್ತಾ ಇರ್ತಾರೆ. ನೋಡಿ ನಾವು ಮಾಡುವಂಥ ಅಸಹ್ಯವಾದ ಕೆಲಸಗಳನ್ನು ನೋಡಿ ಅವರು ರೋಸಿ ಹೋಗ್ತಾರೆ, ಶಪಿಸ್ತಾರೆ ನಮ್ಮನ್ನು. ಹೇಗೆ ನಾರದನಂತೆ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಎಂಥ ಶುದ್ಧ ಕರ್ಮಗಳನ್ನು ಮಾಡ್ತಾ ಇದ್ದೀರಿ ಅಂತ ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾರೆ. ನಮಗೆ ನಮ್ಮ ಸುತ್ತಮುತ್ತಲಿರುವಂಥ ಜನರು ಇದೇ ಜಗತ್ತಿನಲ್ಲಿ, ನಾವು ಬದುಕಿರುವ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತಲು ಜನ ಇದ್ದಾರೆ. ಅವರು ಮಾಡ್ತಿರುವ ಅಪಹಾಸ್ಯವೇ ನಮ್ಗೆ ಗೊತ್ತಾಗ್ತಿಲ್ಲ. ದೇವತೆಗಳು ಮಾಡ್ತಿರುವ ಅಪಹಾಸ್ಯ ನಮ್ಗೆ ಗೊತ್ತಾಗೋದು ಹೇಗೆ? ತುಂಬ ಕ್ಷುದ್ರವಾಗಿದೆ, ಇದು ಬಹಳ ಆಶ್ಚರ್ಯಕರವಾಗಿದೆ. ಸ್ವಲ್ಪ ಕಿವಿ ಕೊಟ್ರೆ, ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ಸುತ್ತಮುತ್ತಲಿನ ಜನರೇ ನಮ್ಮನ್ನು ಆಡ್ಕೊಳ್ತಾ ಇರ್ತಾರೆ. ಆದರೆ ಅದೇ ನಮಗೆ ಅರಿವಿಗೆ ಬರದಂತೆ ನಾವು ಹಾಸ್ಯಾಸ್ಪದರಾಗಿ ಬದುಕ್ತಾ ಇರ್ತೇವೆ. ನಮ್ಮ ಕಣ್ಣಿಗೆ ಕಾಣದ ಪರೋಕ್ಷ ಪ್ರಿಯರಾದ ಪ್ರತ್ಯಕ್ಷ ದ್ವೇಷಿಗಳಾದ ದೇವತೆಗಳು ನಮ್ಮನ್ನ ಅಪಹಾಸಕ್ಕೆ ಗುರಿ ಮಾಡಿದರೆ ಅದು ನಮ್ಮಂಥ ಹುಚ್ಚರಿಗೆ, ನಮ್ಮಂಥ ಪಾಮರಿಗೆ ಏನು ಗೊತ್ತಾಗ್ತದೆ? ಜನಾಪಹಾಸಂ ಕುಮತಿರ್ ನವೇದ ಅಂತ ಹಿಂದಿನ ಶ್ಲೋಕ ಹೇಳಿದೆ. ಜನಾಪಹಾಸಂ ದೇವಾಪಹಾಸಮಪಿ ನವೇದ, ದೇವಾಪಹಾಸಂ ನೈವ ವೇದ. ಯಾಕಂದ್ರೆ ಜನಾಪಹಾಸವೇ ಇವನಿಗೆ ಗೊತ್ತಾಗ್ತಿಲ್ಲ ಅಂದಮೇಲೆ ದೇವತೆಗಳು ಮಾಡುವ ಅಪಹಾಸ ಇವನಿಗೆ ಹೇಗೆ ಗೊತ್ತಾಗ್ತದೆ? ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಇವನ ವೃತ್ತವನ್ನು, ಇವನ ನಡವಳಿಕೆನ ಅವರೆಲ್ಲ ನೋಡ್ತಾ ಇದ್ದಾರೆ. ಇವನು ಮಾಡಿದನ್ನು ನೋಡಿ ಭಗವಂತನಲ್ಲಿ ಇವನು ಮನಸ್ಸಿನಿಟ್ಟಿದ್ರೆ, ಭಗವತ್ ಪ್ರೀತಿಗಾಗಿ ಎಲ್ಲ ಕರ್ಮಗಳನ್ನು ಮಾಡಿದ್ರೆ ಭೇಷ್ ಅಂತಾರೆ. ಇನ್ಯಾರ್ದೋ ಪ್ರೀತಿಗಾಗಿ ಹಂಬಲಿಸಿ ಹಿಗ್ಗಿ ಹೀರೆಕಾಯಿ ಆಗ್ತಾ ಇದ್ರೆ, ಉಬ್ಬಿ ಹೋಗ್ತಾ ಇದ್ರೆ ಅವನನ್ನ ಹಾಸ್ಯ ಮಾಡ್ತಾರೆ, ಅವನನ್ನ ಕೆಳಗೆ ಬೀಳಿಸ್ತಾರೆ. ತುಂಬಾ ಸುಂದರವಾದಂತಹ ಒಂದು ಪ್ರಕರಣ ಅದು. ನಾರದನ ಕಥೆಯಿಂದ ನಾವು ಕಲಿಬೇಕಾದದ್ದು. ನಾರದನಂದ್ರೆ ಹೇಳ್ಕೊಂಡಿದ್ದಾರಲ್ಲ, ಅದು ಬಹಳ ಮಹತ್ವದ್ದು. ದೊಡ್ಡವರು, ಮಹಾಸಾತ್ವಿಕರವರೆಲ್ಲ, ಅವರು ಯಾವಾಗೋ ಒಂದು ಬಾರಿ ಈ ಥರ ಬಿದ್ದಿರ್ತಾರೆ. ನಾವು ಯಾವಾಗಲೂ ಬಿದ್ದೇ ಇರ್ತೇವೆ, ಹೇಳುವುದು ಯಾವಾಗಲೂ ಒಮ್ಮೆ ಹೇಳ್ತಿರ್ತೇವೆ. ನಾವು ಅವರ ಏಳು ಬೀಳುಗಳ ಮೂಲಕ, ಅವರ ಏಳು ಬೀಳುಗಳನ್ನೆಲ್ಲ ಅವರೇ ಪುರಾಣದಲ್ಲಿ ಹೇಳ್ಕೊಂಡಿದ್ದಾರಲ್ಲ, ಅದನ್ನ ಆ ಪ್ರಕಾರ ನಾವು ಕಲ್ತ್ಕೋಬೇಕು. ಅದೊಂದು ಪಾಠವನ್ನು ನಾವೇ ಕಲಿಬೇಕು. ಇತ್ತಂ ಶರತ್ ಪ್ರಾವೃಷಿಕಾ ವೃತು ಹರೇಹೇ ವಿಷಣ್ವತೋ ಮೇನು ಶುಭಂ ಯಶೋಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ ಮಹಾತ್ಮಭಿಃ ಭಕ್ತಿ ಪ್ರವೃತ್ತಾತ್ಮ ರಜಸ್ತಮೋಪಹ ಅಂತ ಇದು ನಾರದರೆ ಹೇಳ್ಕೊಳ್ತಾ ಇರುವಂಥ ಶ್ಲೋಕ. ಈ ಹಿಂದೆ ನಾರದರು ಏನೇನನ್ನ ವ್ಯಾಸರ ಮುಂದೆ ಹೇಳ್ಕೊಂಡ್ರು ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಆ 1ನೇ ಸ್ಕಂದದ 5ನೇಯ ಅಧ್ಯಾಯ, ಆ 5ನೇ ಅಧ್ಯಾಯದಲ್ಲಿ ಇದು 28ನೇಯ ಶ್ಲೋಕ ನಾವು ನೋಡ್ತಾ ಇರೋದು. ನಾರದರು ತಾವು ಭಗವಂತನ ಗಾನ ಮಾಡ್ತಾ ಇದ್ದಾಗಲೂ ಕೂಡ ಅದರ ಮಹತ್ವವನ್ನು ಕುಂದಿಸಿ ತನ್ನ ಸುತ್ತಮುತ್ತಿದ್ದವರು ಇದ್ದಂಥ ಯಾರದೋ ಪ್ರೀತಿಗಾಗಿ ಅದನ್ನು ಮಾಡಿ ಹೇಗೆ ಪತನಕ್ಕೆ ಗುರಿಯಾದರು ಅಂತ ಅನ್ನೋದನ್ನ ನೋಡಿದೆ. ಮುಂದೆ ಅವರು ಹೇಳ್ತಾರೆ, ಯಾವ ದಾಸಿ ಪುತ್ರನಾಗಿ ನಾನು ಜನಿಸಿದ್ದೆ, ಆ ದಾಸಿ ಒಂದು ಮನೆಯಲ್ಲಿ ಸೇವೆ ಮಾಡ್ತಾ ಇದ್ಲು. ಅಲ್ಲಿ ಆ ಮಹಾತ್ಮರಾದ ಯತಿಗಳು ಶರದ್ ಋತುವಿನಲ್ಲಿ, ವರ್ಷ ಋತುಗಳಲ್ಲಿ ಪ್ರತಿದಿನ 3 ಕಾಲದಲ್ಲಿ ಭಗವಂತನ ಗುಣಗಾನ ಮಾಡ್ತಾ ಇದ್ರು. ಶರತ್ ಪ್ರಾವೃಷಿಕೌ ಋತು ಹರೇಹೇ ಅಮಲಂ ವಿಷಃ ಅನುಶೃಣ್ವತಃ ಅಂತ. ಆ ಗುಣಗಾನವನ್ನ ನಾನು ಕೇಳ್ತಾ ಇದ್ದೆ, ಭಗವಂತನ ಕಥೆ ಕೇಳ್ತಾ ಇದ್ದೆ. ಆವಾಗ ನನ್ನ ಹೃದಯದಲ್ಲಿ ರಜೋಗುಣ, ತಮೋಗುಣ ಇದೆಲ್ಲ ತುಂಬಿಕೊಂಡಿತ್ತಲ್ಲ, ಆ ರಾಗದ್ವೇಷಾದಿಗಳೆಲ್ಲ, ರಾಗ, ಕ್ಷುದ್ರತೆ ಇದೆಲ್ಲ ಕೊಚ್ಚಿಕೊಂಡು ಹೋಗುವಂಥ ಒಂದು ಭಕ್ತಿ ಭಾವ ಉದಿಸಿತು. ಅವ್ರಿಗೂ ಕೂಡ ಅದು ಗೊತ್ತಾಯಿತು. ಆ ಋಷಿಗಳಿಗೆ ಚಾತುರ್ಮಾಸ್ಯ ಮುಗಿಸಿ ಹೋಗುವಾಗ ನನಗವರು ಬ್ರಹ್ಮಜ್ಞಾನವನ್ನು ಕೊಟ್ಟು ಹೋದರು. ಆಮೇಲೆ ನಾನು ಪರಮಾತ್ಮ ಸಾಕ್ಷಾತ್ಕಾರ ಪಡೆದೆ. ನಾನು ಅಲ್ಲಿಂದ ಮುಂದೆ ಹೊರಟು ಹೋದೆ, ಅವರು ಹೊರಟು ಹೋದರು. ನಾನು ಕೂಡ ಬ್ರಹ್ಮನ ಮಗನಾಗಿ ಜನಿಸಿದೆ. ಅದೇ 1ನೇ ಸ್ಕಂದದ 5ನೇ ಅಧ್ಯಾಯದ
28ನೇ ಶ್ಲೋಕ ಈಗೇನು ಈ ಭಾಗವತ್ ಸಾರೋದ್ಧಾರದಲ್ಲಿದೆ. ಮುಂದಿನ 29ನೇ ಶ್ಲೋಕದಿಂದ ಆರಂಭಿಸಿ ಒಂದು 2-3 ಶ್ಲೋಕಗಳನ್ನ ಅರಣ್ಯಕಾಚಾರ್ಯರು ಅಲ್ಲೇ ಸ್ತೋತ್ರದಲ್ಲೇ ಸಂಗ್ರಹ ಮಾಡಿದ್ದಾರೆ, ವ್ಯಾಖ್ಯಾನದಲ್ಲೇ ಸಂಗ್ರಹ ಮಾಡಿದ್ದಾರೆ. ತಸ್ಯೈವಮ್ಮೇನು ರಕ್ತಸ್ಯ ಅಂತ. ಯತಿಗಳಲ್ಲಿ ನಾನು ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸೇವಾ ಮಾಡ್ತಾ ಇದ್ದೆ, ನನ್ನ ಪಾಪಗಳೆಲ್ಲ ಪರಿಹಾರ ಕಂಡವು. ಮತ್ತೆ ಶ್ರದ್ಧೆಯಿಂದ ಶಮದಮಾದಿ ಗುಣಗಳಿಂದ ಭರಿತನಾಗಿ ತ್ರಿಕರಣಗಳಿಂದ ಅವರು ಸೇವೆ ಮಾಡಿದೆ. ನಾನು ಚಾತುರ್ಮಾಸ್ಯ ಮುಗಿಸಿ ಅವರು ಬೇರೆ ಕಡೆ ಹೊರಟು ಹೋದರು. ಆಗ ನನಗೆ ರಹಸ್ಯವಾದ ಪರಮಾತ್ಮನ ತತ್ವವನ್ನು ಉಪದೇಶಿಸಿದರು. ಇದೆಲ್ಲವನ್ನೂ ನಾನು ಪಡೆದುಕೊಂಡೆ. ಮಹನ್ನಿಂದ ವರ್ಜನ, ದೊಡ್ಡವರನ್ನು ಬೈಯಬಾರದು, ಆತ್ಮನನ್ನು ಪ್ರಶಂಸೆ ಮಾಡ್ಕೋಬಾರದು. ಇವೆರಡೂ ಪ್ರಕರಣಗಳು. ಇದು ಒಂದು ರೀತಿಯಾದ ತಪಸ್ಸಿದು. ಆ ತಪಸ್ಸು ಒಂದು ಭಾಗವತ ಧರ್ಮ, ಭಗವದ್ಭಕ್ತರು ಮಾಡಬೇಕಾದಂತಹ ಒಂದು ಧರ್ಮ. ತಾನು ಮೇಲು ಉಳಿದವರೆಲ್ಲ ಕ್ಷುದ್ರರು ಅಂತ ಏನೊಂದು ಭಾವನೆಯನ್ನು ಯಾವತ್ತೂ ಇಟ್ಕೊಳ್ಬಾರ್ದು. ಆತ್ಮಸ್ತುತಿ ಪರ ನಿಂದೆ ಇದನ್ನ ಯಾವತ್ತೂ ಮಾಡಬಾರದು. ಅದನ್ನ ಮಹಾಭಾರತಾದಿ ಗ್ರಂಥಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಪುರುಷೇ ಪುರುಷೇ ಬುದ್ಧಿ ಯಾಯಾ ಭವತಿ ಶೋಭನ ತುಷ್ಯಂತಿ ಚ ಪೃಥಕ್ ಸರ್ವೇ ಬುದ್ಧಿಯ ಪ್ರಜ್ಞೆಯಾತೆ ಸ್ವಯಾ ಸ್ವಯ ಅಂತ ಅಶ್ವತ್ಥಾಮ ಕೃಪಾಚಾರ್ಯ ಜೊತೆಗೆ ಮಾತನಾಡುವಾಗ ಹೇಳುವಂತಹ ಶ್ಲೋಕ, ಸುಂದರವಾದಂತಹ ಶ್ಲೋಕ ಅದು. ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಥರದ ಬುದ್ಧಿ, ಅದು ಬಹಳ ಶೋಭನವಾದ ಬುದ್ಧಿನೇ. ನಮಗಿರೋ ಬುದ್ಧಿ ಬಹಳ ಶ್ರೇಷ್ಠವಾದ ಬುದ್ಧಿ ಅಂತಲೇ ಎಲ್ಲೂ ತಿಳ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಬುದ್ಧಿ ಮಟ್ಟಿಗೆ ಅವರು ತೃಪ್ತರಾಗಿರ್ತಾರೆ. ಸ್ವಯಂ ಘೋಷಿತ ಜ್ಞಾನಿಗಳಾಗಿಬಿಟ್ಟಿರ್ತಾರೆ ಅವರು. ನನಗೆ ತಿಳಿದಿದೆ ಅದು, ನಾನು ಇನ್ನೊಬ್ಬರಿಂದ ಏನು ತಿಳಿಯೋದು, ಅವರೇ ನನಗೆ ಹೇಳುವುದು ಅಂತ ಇನ್ನೊಬ್ಬರನ್ನ ನಿಂದನೆ ಮಾಡ್ತಿರ್ತಾನೆ. ನಿಂದಂತಿ ಚ ಪರಾಂ ಬುದ್ಧಿಂ ಸ್ವಾಂ ಪ್ರಶಂಸಂತಿ ಚ ಅಸಕೃತ. ಮಹಾಭಾರತದಲ್ಲೇ ಬಂದಿದೆ ಅಲ್ಲೇ ಅದು. ಪರಬುದ್ಧಿಯನ್ನ ನಿಂದನೆ ಮಾಡ್ತಾ ಹೋಗ್ತಾನೆ ಯಾವತ್ತು. ಇನ್ನೊಬ್ಬರ ಆಲೋಚನೆಗಳನ್ನ, ಅವರ ನಡೆಗಳನ್ನ, ನುಡಿಗಳನ್ನ ಇವನು ನಿರಾಕರಣೆ ಮಾಡ್ತಾ ಹೋಗ್ತಾನೆ, ತಿರಸ್ಕಾರ ಮಾಡ್ತಾ ಹೋಗ್ತಾನೆ. ಸ್ವಾಂ ಪ್ರಶಂಸಂತಿ ಚ ಅಸಕೃತ. ತನ್ನ ಬುದ್ಧಿಯನ್ನು ಮಾತ್ರ ಮೇಲಿನ ಮೇಲೆ ಪ್ರಶಂಸೆ ಮಾಡ್ಕೊಳ್ತಾ ಹೋಗ್ತಾನೆ. ಇದು ಆತನ ಕ್ಷುದ್ರತನ. ಇದನ್ನೆಲ್ಲ ನಾವು ತಡೆ ಹಿಡ್ಕೋಬೇಕು, ಮನೋನಿಗ್ರಹ ಮಾಡಬೇಕು. ಮನೋನಿಗ್ರಹ ಇಲ್ಲದೆ ಇರೋದ್ರಿಂದೇನೆ ಇವೆಲ್ಲ ಆಗೋದು. ಮಹಾತ್ಮರ ನಿಂದೆ, ಆತ್ಮ ಪ್ರಶಂಸೆ ಇವೆಲ್ಲ. ಮನೋನಿಗ್ರಹ ಒಂದಾಗಿಬಿಟ್ರೆ ಅವೆಲ್ಲ ನಿಂತು ಹೋಗ್ತವೆ. ದಂಡನ್ಯಾಸ ಪರಂ ದಾನಂ ಕಾಮತ್ಯಾಗ ಪರಂ ತಪಸ್ಮೃತಂ ಅಂತ ಭಾಗವತದ 11ನೇ ಸ್ಕಂದದಲ್ಲಿ ಬರುವಂಥ ಒಂದು ಮಾತನ್ನ ಇಲ್ಲಿ ಉದ್ಧರಿಸ್ತಾರೆ. ಪುರಾಣಿಕಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಕಾಮವನ್ನು ತ್ಯಾಗ ಮಾಡುವುದೇ ದೊಡ್ಡ ತಪಸ್ಸು. ಅಂದ್ರೆ ನಿಷಿದ್ಧ ಕರ್ಮದಲ್ಲಿ ನಮ್ಮ ಮನಸ್ಸು ಹರಿಯಬಾರದು. ಇಂಥ ನಿಷಿದ್ಧ ಕರ್ಮವನ್ನ ಮಾಡದಂತೆ ಮನಸ್ಸನ್ನು ತಡೆ ಹಿಡಿಯುವುದು ದೊಡ್ಡ ತಪಸ್ಸು. ಮಹಾತ್ಮರ ನಿಂದೆ, ಆತ್ಮ ಪ್ರಶಂಸೆ ನಿಷಿದ್ಧ ಆದ್ರಿಂದ ಅವುಗಳನ್ನ ಯಾವತ್ತೂ ಕೂಡ ನಿಗ್ರಹಿಸಿಕೊಳ್ಬೇಕು ಮನುಷ್ಯ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಆತ್ಮ ಪ್ರಶಂಸಾ ಪ್ರಕರಣ ಅಂತ ಅನ್ನೋದು ಸಮಾಪ್ತವಾಗಿದೆ. ಇವತ್ತಿನ ಈ ಪ್ರಕರಣನೂ ಕೂಡ ಅಲ್ಲಿಗೆ ಸಮಾಪ್ತವಾಗಿದೆ. ನಾರದ, ಪೃಥು ಮೊದಲಾದಂತಹ ಮಹಾಜ್ಞಾನಿಗಳು, ಭಗವಂತನ ಪ್ರತೀಕರು ಅಂತ ಕರೆಸ್ಕೊಂಡವರು, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರು, ಅವರು ಏನೊಂದು ಪಾಠವನ್ನು ನಮ್ಗೆ ಕಲಿಸಿದ್ದಾರೆ, ಅಂಥ ಪಾಠವನ್ನು ನಾವು ಕೂಡ ಪ್ರತಿಯೊಬ್ಬರು ಅಧಿಕಾರಸ್ಥರು, ಸ್ಥಾನಮಾನಾಪನ್ನರು, ಸಮಾಜದ ಗೌರವಕ್ಕೆ ಪಾತ್ರರಾದವರು, ವಿದ್ವಾಂಸರು ಪ್ರತಿಯೊಬ್ಬರು ಕೂಡ ಇದರಿಂದ ಬಹಳ ಕಲ್ತ್ಕೊಳ್ಬೇಕಾದದ್ದಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.